ಅಮ್ಮ ಪೂರ್ತಿ ವಿಷಯನ ಕೇಳ್ತಾ ಇದ್ದು ಹೋಗ್ಬಿಟ್ರಲ್ಲ. ನನಗೂ ಅದೇ ಭಯ ಆಗ್ತಿದೆ ಬ್ರೋ. ಮಾಮ್ ಯಾವ ಟೈಮಲ್ಲಿ ಏನು ಡಿಸಿಷನ್ ತೊಗೊಳ್ತಾರೋ ಯಾರಿಗೂ ಗೊತ್ತಾಗಲ್ಲ. ಅಲ್ಲಪ್ಪ, ವಿಷಯನ ಮೊದಲೇ ನನಗೆ ಹೇಳಿದಿದ್ರೆ ನಿಮ್ಮ ಅಮ್ಮ ಮೂಡ್ ನೋಡಿಕೊಂಡು ವಿಷಯ ತಿಳಿಸ್ತಿದ್ದೆ. ಆಗಲೂ ಅವಳು ಒಪ್ಪಲಿಲ್ಲ ಅಂದರೆ ನೀವೆಲ್ಲರೂ ಹೋಗಿ ಅವಳನ್ನ ಕನ್ವಿನ್ಸ್ ಮಾಡ್ಬೋದಿತ್ತು. ಆದರೆ ದಿಢೀರಂತ ಈ ವಿಚಾರನ ಹೀಗೆ ಹೇಳಬಾರ್ದಿತ್ತು ಆದಿತ್ಯ. ಹೌದಪ್ಪ, ನೀವು ಹೇಳ್ತಾ ಇರೋದು ಕರೆಕ್ಟ್. ಪಾಪ ಅಮ್ಮ ಬೆಳಗ್ಗಿಂದ ಪ್ರೀತು ವಿಚಾರದಲ್ಲಿ ಯೋಚನೆ ಮಾಡಿ ಅದು ಎಷ್ಟು ನೊಂದ್ಕೊಂಡಿದ್ರು ಏನೋ. ಆದರೂ ಜನರಿನ ಒಪ್ಕೊಂಡ್ರು. ಆದರೆ ಮತ್ತೆ ಹೀಗಾಯ್ತು ಅನ್ನೋ ವಿಷಯ ಕೇಳಿ ಅವ್ರ ಮನಸ್ಸಿಗೆ ಅದು ಎಷ್ಟು ನೋವಾಯಿತು. ನಿಜ ಯಜಮಾನ್ರೆ, ಯಾವ ತಾಯಿಗೆ ಆಗಲಿ ತನ್ನ ಮಗ ಈ ರೀತಿ ಮಾಡ್ತಾನೆ ಅಂದರೆ ನೋವಾಗೇ ಆಗುತ್ತೆ. ಅಮ್ಮ ಅದನ್ನು ತೋರಿಸ್ಕೋತಿಲ್ಲ ಅಷ್ಟೆ. ಅವ್ರು ಊಟನೂ ಮಾಡಿಲ್ಲ. ತಗೊಳ್ಳಿ, ಈ ಹಾಲಾದರೂ ಕುಡಿಲಿ. ಹಾಗೆ ಇದಕ್ಕೆ ಪರಿಹಾರ ಏನು, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಮಾತಾಡಿ ತಿಳ್ಕೊಂಡು ಬನ್ನಿ. ಹೌದಾ ಆದಿತ್ಯ, ಒಂದು ಸಮಸ್ಯೆಗೆ ಪರಿಹಾರ ಸಿಕ್ತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಹುಟ್ಕೊಳ್ತು. ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡ್ಕೋಬೇಕು ನಾವು. ಸರಿನಪ್ಪ. ನಿಮ್ಮ ಮನೇಲಿ ನಿಮ್ಮ ಪ್ರೀತಿ ಬಗ್ಗೆ ಗೊತ್ತಿದೆಯಾ? ಜನನಿ ಮನೇಲಿ ಈ ಮದುವೆ ಒಪ್ಪಿಗೆ ಕೊಡಲ್ವಂತೆ. ಅಮ್ಮ, ಊಟ ಮಾಡದೆ ಹಾಗೆ ಬಂದ್ಬಿಟ್ರಿ. ಹಾಲಾದ್ರೂ ಕುಡಿರಿ ಅಮ್ಮ. ಬೇಡಪ್ಪ, ನನಗೆ ಹೊಟ್ಟೆ ತುಂಬಿದೆ. ಅಮ್ಮ ಏನು ಹೇಳಲೇ ಇಲ್ಲ. ಏನು ಹೇಳಪ್ಪ? ಏನು ಹೇಳಿ ನಾನು? ಪ್ರೀತುಗೆ ನಾನು ಫಿಕ್ಸ್ ಮಾಡಿದ ಹುಡುಗಿ ಪ್ರೀತುಗೆ ಇಷ್ಟ ಇಲ್ಲ, ಅವನು ಬೇರೆ ಹುಡುಗಿನ ಪ್ರೀತಿಸ್ತಿದ್ದಾನೆ ಅಂತ ಹೇಳಿದವನು ನೀನು. ನಾನು ಪ್ರೀತುನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ದಬ್ಬದಾಗ ಒಂದೇ ಒಂದ್ಸಲ ಅವನ ಹತ್ರ ಮಾತಾಡಿ ಅಮ್ಮ ಅಂತ ಹೇಳಿದವನು ನೀನು. ಈಗ ನಾನು ಆ ಹುಡುಗಿನ ಮನೆಗೆ ಕರೆಸಿ ನೋಡಿ ಮಾತಾಡಿ ಮದುವೆಗೆ ಒಪ್ಪಿಗೆ ಕೊಟ್ಟ ಮೇಲೆ ಆ ಹುಡುಗಿ ಮನೆಯವರಿಗೆ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾ ಇರೋನು ನೀನೇ. ಇವಾಗ ನಾನು ಏನು ಮಾತಾಡಬೇಕು, ಏನು ಹೇಳಬೇಕು ಅಂತ ಹೇಳಬೇಕಾದವನು ನೀನೇ ತಾನೇ. ಹೇಳಪ್ಪ, ನಾನೇನು ಮಾಡ್ಬೇಕು? ಅಮ್ಮ, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ನಂಬಿಕೆ ಇರೋದಕ್ಕೆ ತಾನೇ ನೀನು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ಅದ್ರ ಪ್ರಕಾರನೇ ನಡ್ಕೊಂಡಿರೋದು. ಅಮ್ಮ, ನನಗೆ 1 ವಾರ ಟೈಮ್ ಕೊಡಿ ಅಮ್ಮ. ಜನನಿ ಮನೆಯವರು ಈ ಮದುವೆಗೆ ಒಪ್ಪೋ ಥರ ನಾನು ಮಾಡ್ತೀನಿ. ಒಂದು ವೇಳೆ ಒಪ್ಪಲಿಲ್ಲ ಅಂದರೆ ನೋಡು ಆದಿ, ನೀನು ಕೇಳ್ತಿರೋ ಪ್ರಕಾರ ನಿನಗೆ ಟೈಮ್ ಕೊಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಮದುವೆ ಡೇಟು ಮುಂದಕ್ಕೆ ಹೋಗೋದಿಲ್ಲ. ಹುಡುಗಿ ಯಾರು ಅನ್ನೋದನ್ನ ನೀವು ನಿರ್ಧಾರ ಮಾಡಿ. ಸರಿಮಾ. ಅಮ್ಮ, ಅಲ್ಲ, ಅವಾಗ್ಲಿಂದ ಈ ಮೇಡಮ್ ಮಾತ್ರ ಟೆನ್ಷನಲ್ಲಿದ್ರು. ಈಗ ಅವ್ರ ಜೊತೆಲಿ ಚಿಕ್ಕ ಯಜಮಾನ್ರು, ನಮ್ಮ ಅಕ್ಕ ಎಲ್ಲರೂ ಟೆನ್ಷನ್ ಆಗಿದಾರಲ್ಲ. ಯಾಕೆ? ನನಗೆ ಗೊತ್ತಿಲ್ಲದ ವಿಚಾರ ಏನು ನಡೀತಿದೆ ಅರ್ಸನ್ ಕೊಟ್ಟಿಲಿ. ಇಲ್ಲ, ನಾನು ಇದನ್ನು ಖಂಡಿಸ್ತೀನಿ. ಏನು ವಿಷಯ ಅಂತ ನಾನು ಅಕ್ಕನ ಹತ್ರನೇ ಕೇಳ್ತೀನಿ.
ಅಕ್ಕ ಯಾಕೆಲ್ರು ಗರ ಬಡ್ದೋರ್ ತರ ಇದ್ದೀರಾ? ಈ ಅರ್ಚನ್ ಕೋಟೆಯಲ್ಲಿ ಏನಾಗ್ತಿದೆ? ಲೇ ಗಣಿ, ಕೆಲವೊಂದು ವಿಷಯಗಳನ್ನ ನೀನ್ ಕೇಳಲೂಬಾರ್ದು, ನಾವ್ ಹೇಳಲೂಬಾರ್ದು. ನೀನ್ ಇನ್ನೂ ಚಿಕ್ಕವನು, ಸುಮ್ನಿರು. ಚಿಕ್ಕವನಾಗ್ಬಿಟ್ರೆ ಏನು ಕೇಳಿಸ್ಕೋಬಾರ್ದಾ? ಅದೇನ್ ವಿಷಯ ಅಂತ ನನ್ಗೆ ಹೇಳು, ಕೇಳಿಸ್ಕೊಂಡು ನಾನು ದೊಡ್ಡವನಾಗ್ತೀನಿ. ಲೇ ಗಣಿ, ಸರಿ ಬಿಡು, ನಾನು ದೊಡ್ಡವನಾಗೋದು ನಿನ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ಸುಮ್ಮನೆ ತರ್ಲೆ ತರ ಏನೋ ಮಾತಾಡ್ಬೇಡ, ಸುಮ್ನಿರು. ಯಜಮಾನ್ರೆ, ಯಜಮಾನ್ರೆ, ಅಮ್ಮನ ಹತ್ರ ಮಾತಾಡಿದ್ರ? ಏನಂದ್ರು? ಒಪ್ಕೊಂಡ್ರಾ? ಬ್ರೋ ಏನಾಯ್ತು ಬ್ರೋ? ಏನಂದ್ರು ಯಜಮಾನ್ರೆ? ಏನಾಯ್ತು ಹೇಳು ಬ್ರೋ ಪ್ಲೀಸ್. ಅಮ್ಮ ನನ್ನ ಮಾತಿಗೆ ಒಪ್ಕೊಂಡಿದ್ದಾರೆ. ಅಮ್ಮನ ಹತ್ರ 1 ವಾರ ಟೈಮ್ ಕೇಳಿದ್ದೀನಿ. ಇನ್ನೇನಿದ್ರು ಜನನಿಯವ್ರ ಮನೆಗೆ ಹೋಗಿ ಅವ್ರ ಮನ್ಸನ್ನು ಗೆದ್ದು ಪ್ರೀತು ಜನನಿ ಮದುವೆ ಮಾಡಿಸ್ಬೇಕು ಅಷ್ಟೇ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಏನು ಗೊತ್ತಾಯ್ತು? ಇವರು ಚಿಕ್ಕ ಯಜಮಾನ ಲವರ್. ಏನ್ ಗೊತ್ತಾ ದೊಡ್ಡ ಯಜಮಾನ್ರೆ, ಈ ಮೇಡಮ್ ಯಾರು ಅಂತ ಕೇಳಿದ್ರೆ ಯಾರು ಬಾಯ ಬಿಡ್ತಿರ್ಲಿಲ್ಲ. ಈಗ ನೀವು ಬಂದ್ರಲ್ಲ ಗೊತ್ತಾಯ್ತು. ಚಿಕ್ಕ ಯಜಮಾನ್ರೆ, ನಿಮ್ಮಿಬ್ರು ಜೋಡಿ ಸೂಪರ್. ಥ್ಯಾಂಕ್ಸ್ ಗಣಿ. ಓಕೆ, ಈಗ ಅಮ್ಮನೇನೋ ಕನ್ವಿನ್ಸ್ ಮಾಡಿದ್ದಾಯಿತು, ಆದರೆ ಅವ್ರ ಮನೆಗೆ ಹೇಗೆ ಹೋಗೋದು, ಯಾರು ಹೋಗೋದು, ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡೋದು? ಹಲೋ, ಏನ್ ಎಲ್ರು ಹಿಂಗ್ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಅಷ್ಟು ಸುಲಭವಾಗಿ ಐಡಿಯಾ ಬರಲ್ಲ. ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಕಾಲ್ ನೋವು ಬರುತ್ತೆ. ಕೂತ್ಕೊಂಡು ಯೋಚನೆ ಮಾಡಿ. ಯಜಮಾನ್ರೆ, ಒಂದ್ ಕೆಲ್ಸ ಮಾಡೋಣ. ಮೊದ್ಲು ಇವ್ರ ಮನೇಲಿ ಯಾರ್ಯಾರಿದ್ದಾರೆ, ಅವ್ರ ಗುಣಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಮುಂದಿನ ಹೆಜ್ಜೆ ಇಡೋದ್ರ ಬಗ್ಗೆ ಚರ್ಚೆ ಮಾಡೋಣ. ಕರೆಕ್ಟ್ ಪಾರ್ವತಿ, ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ ಅಂತ ತಿಳ್ಕೊಂಡ್ರೆ ನಾವು ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಬೋದು. ಜನನಿ, ನಿಮ್ಮನೇಲಿ ಯಾರ್ಯಾರು ಇದ್ದಾರೆ? ಇವರು ನಮ್ಮ ಅತ್ತಿಗೆ. ಇವ್ರು ಒಂಥರ ನಮ್ಮನೆ ನಂದಾದೀಪ ಇದ್ದ ಹಾಗೆ, ಸದಾ ಬೆಳಗ್ತಾ ಇರ್ತಾರೆ. ಆದರೆ ಈಗ ಯಾಕೆ ಟೆನ್ಷನಲ್ಲಿದ್ದಾರೆ ಅಂದರೆ ನಮ್ಮ ತಾತಂಗೆ ಹುಷಾರಿಲ್ಲ. ಜಾನಕಿ, ಡಾಕ್ಟರ್ ಬಂದ್ರೇನಮ್ಮ? ತಾತ, ತಾತ, ಡಾಕ್ಟರ್ಗೆ ಫೋನ್ ಮಾಡಿದ್ದೇನಮ್ಮ? ಬರ್ತಿದ್ದಾರಾ? ಹ್ಞೂ ತಾತ, ಫೋನ್ ಮಾಡಿದ್ದೆ. ಇನ್ನೇನು ಬಂದ್ಬಿಡ್ತಾರೆ. ಡಾಕ್ಟರ್ ಯಾವಾಗ ಬರ್ತಾನೋ ಏನೋ. ಅವನು ಬರೋ ಅಷ್ಟರಲ್ಲಿ ನನ್ನ ಪ್ರಾಣನೇ ಹೊಂಟೋಗುತ್ತೋ ಏನೋ. ಇವರು ನಮ್ಮ ತಾತ, ನಮ್ಮನೆ ಹಿರಿತಲೆ. ವಯಸ್ಸಾಗಿದ್ರು ಹುಡುಗಾಟಿಗೆ ಬುದ್ಧಿ. ನಾವು ಎಲ್ಲರೂ ಇವ್ರನ್ನ ಪ್ರೀತಿಯಿಂದ ಅಜ್ಜಯ್ಯ ಅಂತ ಕರಿತೀವಿ. ಈಗ ಇವ್ರಿಗೆ ಫುಲ್ಲು ಸೀರಿಯಸ್ ಆಗಿಬಿಟ್ಟಿದೆ. ಚೆನ್ನಾಗಿದೆ ಕತೆ, ಒಳ್ಳೆ ಫ್ಯಾಮಿಲಿ, ಮಜ್ವಾಗಿತ್ತು. ಲೈ ಗಣಿ, ಅವ್ರ ತಾತಂಗ್ ಸೀರಿಯಸ್ ಅಂದ್ರೆ ಕಾಮಿಡಿ ಮಾಡ್ತಾ ಇದ್ಯಾ? ಕರೆಕ್ಟ್ ಅಲ್ವಾ ಅಕ್ಕ? ಇವ್ರ ಕತೆಲಿ ತಾತ ಸೀರಿಯಸ್ ಆಗಿದ್ದಾರೆ. ಕ್ಷಮಿಸಿ. ನಿಮ್ಮ ತಾತಂಗೆ ಏನಾಯ್ತು? ಅಯ್ಯೋ, ನೀವ್ ಅನ್ಕೊಂಡ ಹಾಗೆ ಅವ್ರಿಗೇನೂ ಆಗಿಲ್ಲ.
ಡಾಕ್ಟ್ರು ಮನೆಗೆ ಬಂದರೆ ಅವರು 1 ನಿಮಿಷಕ್ಕೆ ಸರಿ ಹೋಗ್ಬಿಡ್ತಾರೆ. ಏನು ಡಾಕ್ಟರ್ ಬಂದು 1 ನಿಮಿಷಕ್ಕೆ ಸರಿ ಹೋಗ್ತಾರಾ? ಹೇಗೆ? ಅಜಯದ ಬಂದೆ ತಾರೀಖ್ ತಂದೆ. ಬೇಗ ಕೊಟ್ಬಿಡಪ್ಪ, ನನ್ನ ಪ್ರಾಣ ಉಳಿಸೋದು ಪುಣ್ಯ ಕಟ್ಕೋ. ಒಂದು ಲೋಟ ನೀರು ತಗೊಂಬಮ್ಮ. ಸರಿ ಡಾಕ್ಟ್ರೆ, ಈಗಲೇ ತರ್ತೀನಿ. ಡಾಕ್ಟ್ರೆ, ನನಗೆ ತಡಿಯೋಕ್ಕಾಗಲ್ಲ. ನೀರು ಬರೋದು ಮುಂಚೆ ಸ್ವಲ್ಪ ಕೊಟ್ಬಿಟ್ಟು ಪುಣ್ಯ ಕಟ್ಕೋಪ್ಪ. ಬಾ ಎಲ್ಲ ಬತ್ತೋಗಿದೆ. ಅಯ್ಯೋ ಬೇಡ ಅಜಯ, ರಾ ಕುಡಿಬಾರ್ದು. ಬಾಡಿ ಪಾರ್ಟ್ಸ್ ಎಲ್ಲ ಬರ್ನ್ ಆಗೋಗ್ಬಿಡುತ್ತೆ. ಮಿಕ್ಸ್ ಮಾಡಲೇಬೇಕು. ಡಾಕ್ಟ್ರೆ ತಗೊಳ್ಳಿ. ಸ್ವಲ್ಪ ಕೊಡಮ್ಮ. ಟಾನಿಕ್ಕು ತುಂಬಾ ಸ್ಟ್ರಾಂಗ್ ಇದೆ, ಅದಕ್ಕೆ ನೀರು ಮಿಕ್ಸ್ ಮಾಡಬೇಕು. ತೋಳೆ ಜಯ. ಇದು ಭೂಮಿಗೆ ಸಂಕಷ್ಟದಲ್ಲೂ ಸಂಪ್ರದಾಯ ಬಿಟ್ಟಿಲ್ವಲ್ಲ. ಅದು ಹೇಗೆ ಬಿಡಕ್ಕಾಗತ್ತೆ? ಮೇಡಮ್, ಸೂಪರ್ ತಾತ. ಹುಷಾರಿಲ್ಲ ಅಂತ ಡೌ ಮಾಡಿ ಡಾಕ್ಟರ್ನ ಕರ್ಸ್ಕೊಂಡು ಒಳ್ಳೆ ಔಷಧಿನೇ ತಗೊಂಡಿದ್ದಾರಾ? ನಿಮ್ಮ ಮನೇಲಿ ನಿಮ್ಮ ಅಪ್ಪನ್ ಬಿಟ್ಟು ನಿಮ್ಮ ಅತ್ತಿಗೆ, ನಿಮ್ಮ ಅಜ್ಜ ನಿಮ್ಮ ಜೊತೆ ಹೇಗಿರ್ತಾರೆ? ಅವರೆಲ್ಲರೂ ನನ್ನ ಜೊತೆ ತುಂಬ ಕ್ಲೋಸ್ ಆಗಿರ್ತಾರೆ. ಜೊತೆಗೆ ನಮ್ಮ ಮನೇಲಿ ಒಂದು ಪುಟಾಣಿ ಇದೆ. ನಮ್ಮ ಅತ್ತಿಗೆ ಮಗಳು, ತುಂಬ ಚೂಟಿ ಅವಳು. ಅವಳಂದ್ರೆ ನಂಗೆ ತುಂಬ ಇಷ್ಟ. ಏನ್ ಹೆಸರು? ಅವಳ ಹೆಸರು ಪರಿಣಿತಾ ಅಂತ. ನಾನು ಪ್ರೀತಿಯಿಂದ ಅವಳನ್ನ ಪಮ್ಮಿ ಅಂತ ಕರಿತೀನಿ. ತಾತ, ಬಾಪುಟಿ, ನಿಮಗೆ ಹುಷಾರಿಲ್ಲ ಅಂತ ನನ್ನ ಅಮ್ಮನ ಹತ್ರ ಕಷಾಯ ಮಾಡಿಸ್ಕೊಂಡು ಬಂದಿದ್ದೀನಿ, ಕುಡೀರಿ. ಪುಟಿ, ಆಗಲೇ ಡಾಕ್ಟ್ರ್ ನನಗೆ ಕಷಾಯ ಕೊಟ್ಬಿಟ್ರು. ಅದನ್ನು ಕುಡಿದು ನಾನು ಹುಷಾರಾಗಿದ್ದೀನಿ. ಬಾ ಬಾ, ನಿಮಗೆ ಗೊತ್ತು ಹೇಳ್ತೀನಿ. ಒಂದು ಊರಲ್ಲಿ ಆನೆ ಇತ್ತು. ಪಾರ್ವತಿ, ನನಗೇನೋ ಇವ್ರ ಮನೆಯವ್ರನ್ನ ಒಪ್ಪಿಸ್ಬೋದು ಅಂತ ಅನ್ನಿಸ್ತಾ ಇದೆ. ಹೇಗೆ ಹೇಳ್ತೀರಾ? ಒಳ್ಳೆ ಫ್ಯಾಮಿಲಿ. ಅತ್ತಿಗೆ ಸಾಫ್ಟು, ಸೈಲೆಂಟು, ತುಂಬ ಒಳ್ಳೆಯವರು. ಇನ್ನು ತಾತ ತುಂಟ, ಕಿಲಾಡಿ, ಆದರೂ ಒಳ್ಳೆಯವರು. ಇನ್ನು ಒಪ್ಪಿಸ್ಬೇಕಾಗಿರೋದು ಅವ್ರ ಅಪ್ಪನ ತಾನೇ. ನಮ್ಮ ಅಪ್ಪನ ಒಪ್ಸೋದೆ ಅಸಾಧ್ಯ ಅಂತ ನಾನು ಹೇಳ್ತಿರೋದು. ಯಾಕೆ? ನಿಮ್ಮ ತಂದೆ ನೆನೆಸ್ಕೊಂಡ್ರೆ ಅಷ್ಟೊಂದು ಭಯ ಪಡ್ತೀರಾ? ಬೈಯೋದು ಹೊಡೆಯೋದು ಏನಾದರೂ ಮಾಡ್ತಾರಾ? ಛೆ, ಆ ವಿಚಾರದಲ್ಲಿ ನಮ್ಮಪ್ಪ ತುಂಬಾ ಗ್ರೇಟ್. ಇದುವರೆಗೂ ನನ್ನ ಮೇಲೆ ಒಂದಿನೂ ಕೈ ಮಾಡಿಲ್ಲ. ನಾನು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ತಾರೆ, ಯಾವತ್ತೂ ಬೈದಿಲ್ಲ. ಅವ್ರ ಮೇಲೆ ನನಗೆ ತುಂಬಾ ಗೌರವ ಇದೆ. ಇವತ್ತು ನನಗೆ ತಾಯಿ ಇಲ್ಲ ಅನ್ನೋಕ್ವರೆಗೂ ಕಾಡ್ತಿಲ್ಲ ಅಂದರೆ ಅದಕ್ಕೆ ಕಾರಣನೇ ನಮ್ಮಪ್ಪ. ಇಷ್ಟೆಲ್ಲ ಒಳ್ಳೆ ಗುಣ ಇರೋ ನಮ್ಮಪ್ಪಂಗೆ ಶ್ರೀಮಂತರು ಅನ್ನೋ ಪದ ಕೇಳಿದ್ರೇನೆ ಆಗಲ್ಲ. ಅಂಥದ್ರಲ್ಲಿ ಈ ಸಂಬಂಧನ ಹೇಗೆ ಒಪ್ತಾರೆ ಅನ್ನೋದೇ ನನ್ನ ಪ್ರಶ್ನೆ. ನೀನು ಹೇಳ್ತಾ ಇರೋದು ಕರೆಕ್ಟ್. ಕಷ್ಟನೇ. ಯಜಮಾನ್ರೆ, ಅವ್ರಿಗೆ ದುಡ್ಡಿರೋರ್ನ ಕಂಡ್ರೆ ಆಗಲ್ಲ ಅಲ್ವಾ? ಹಾಗಾದ್ರೆ ದುಡ್ಡಿರೋರೆಲ್ಲ ಕೆಟ್ಟೋರಲ್ಲ ಅಂತ ನಾವು ತೋರಿಸ್ಬೇಕು.
ಅದೇ ಪಾರ್ವತಿ, ಹೇಗೆ? ನಾವೆಲ್ಲ ಅವ್ರ ಮನೆಗೆ ಹೋಗಿ ದುಡ್ಡಿರೋರೆಲ್ಲ ಕೆಟ್ಟೋರಲ್ಲ, ನಮ್ಮನ್ನೇ ನೋಡಿ ನಾವೆಷ್ಟು ಒಳ್ಳೆಯವರು ಅಂತ ಮನವರಿಕೆ ಮಾಡಿಸಿದ್ರಾಯ್ತು. ಈ ಐಡಿಯಾ ವರ್ಕೌಟ್ ಆಗಲ್ಲ ಪಾರ್ವತಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಶ್ರೀಮಂತರ ಅಂದ್ರೇ ಆಗಲ್ಲ. ಅವ್ರಿಗೆ ಮನವರಿಕೆ ಮಾಡಿಸೋದಕ್ಕೆ ನಮ್ಮನ್ನ ಹೇಗೆ ಹತ್ರಕ್ಕೆ ಸೇರಿಸ್ಕೊಳ್ತಾರೆ? ಮತ್ತೆ ಬೇರೆ ಏನಾದರೂ ಐಡಿಯಾ ಇದ್ರೆ ನೀವೇ ಹೇಳಿ ಚಿಕ್ಕ ಯಜಮಾನ್ರೆ. ಬೇರೆ ಏನ್ ಮಾಡ್ಬೋದು? ಬೇರೆ ಯಾವ ಐಡಿಯಾನು ಬೇಡ. ಪಾರ್ವತಿ ಹೇಳ್ದಾಗೆ ಮಾಡೋಣ. ಅಂದ್ರೆ ಅರ್ಥ ಆಗ್ಲಿಲ್ಲ ಯಜಮಾನ್ರೆ. ಒಂದು ಪ್ಲಾನ್ ಇದೆ. ಹೇಗಿದೆ ನನ್ನ ಪ್ಲಾನ್? ಬ್ರೋ ಸೂಪರ್ ಐಡಿಯಾ, ಪಕ್ಕ ವರ್ಕ್ ಆಗುತ್ತೆ. ಹನುಮಂತಣ್ಣ ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಓಹೋ, ಏನು ನೀವೆಲ್ಲ ಇಲ್ಲಿ ಸೇರ್ಬಿಟ್ಟಿದ್ದೀರಾ? ಅದಕ್ಕೆ ದೊಡ್ಡ ಮನೆ ಖಾಲಿ ಹೊಡಿತೈತೆ. ಇಡೀ ಅರ್ಸನ್ ಕೋಟೆನೇ ಇಲ್ಲೈತೆ. ಏನೋ ಮಸ್ಲತ್ ಮಾಡ್ತಿರಂಗೈತೆ. ನಾವು ಒಂದ್ ಸ್ವಲ್ಪ ತಿಳ್ಕೊಬೋದಾ? ಏನಿಲ್ಲ ರಾಜ್ ವಿಷ್ಣು, ಮತ್ತೆ ಯಾವಾಗ ಬಂದೆ, ಏನ್ ಸಮಾಚಾರ? ಈಗ ಬಂದೆ ಯಜಮಾನ್ರೆ. ಸಮಾಚಾರ ಎಲ್ಲ ನೀವೇ ಹೇಳ್ಬೇಕು. ಅದಿರ್ಲಿ, ಬಾಳೆಗೊನೆ ಕುಂಬಳಕಾಲ ತಂದ್ಬಿಟ್ಟಿದ್ಯಾ? ಅದು ಏನು ಕೆಲಸ ಇರ್ಲಿಲ್ಲ, ಅದಕ್ಕೆ ಹೆಗ್ಲ ಮೇಲೆ ಹಾಕ ಬಂದೆ. ಇನ್ನೇನ್ ಚಿಕ್ಕ ಯಜಮಾನ್ರೆ, ತೋಟದಲ್ಲಿ ಏನೇ ಬೆಳೆದ್ರು ತಗೊಬರೋದ್ ಪದ್ಧತಿ ಅಲ್ವಾ? ಚಿಕ್ಕ ಯಜಮಾನ್ರೆ, ನೀವು ಸಖತ್ತಾಗಿ ಆಕ್ಟ್ ಮಾಡ್ತೀರಾ. ನಿಮ್ಗೂ ಯಾವ್ದಾದ್ರು ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ಲಾ? ರಾಜ್ ವಿಷ್ಣು, ನೀವು ಆ್ಯಕ್ಟಿಂಗ್ ಅಂತ ತಕ್ಷಣ ನೆನಪಾಯ್ತು. ಇತ್ತೀಚೆಗೆ ಯಾವ ಸಿನಿಮಾ ನೋಡಿದ್ರಿ? ದೊಡ್ಡ ಯಜಮಾನ್ರೆ, ಇವಾಗ ಬರೀ ನಾನು ಸಿನಿಮಾ ನೋಡಲ್ಲ, ಸಿನಿಮಾದಲ್ಲಿ ಆಕ್ಟು ಮಾಡ್ತಾ ಇದ್ದೀನಿ. ಮೊನ್ನೆ ತಾನೇ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ, ಅದು ಸೂಪರ್ ಹಿಟ್ಟು. ಹೌದಾ? ವೆರಿ ಗುಡ್. ಯಾವ ಸಿನಿಮಾ ಅದು? ಅದು ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ ದೊಡ್ಡ ಯಜಮಾನ್ರೆ, ಈಗ ತಾನೇ ಶೂಟಿಂಗ್ ಮುಗೀತು. ಮತ್ತೆ ಸಿನಿಮಾ ಸೂಪರ್ ಹಿಟ್ ಅಂದ್ರಿ? ಅದು ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಸೂಪರ್ ಹಿಟ್ ಆಗುತ್ತೆ ಅಂತ ಒಂದು ನಂಬಿಕೆಯಲ್ಲಿದ್ದೀನಿ. ಈಗ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ನಿರ್ದೇಶಕರು ಆ ಓಪಲ್ ಇರ್ತಾರಲ್ಲ, ಹಂಗೆ. ಗುಡ್, ಪಾಸಿಟಿವ್ ಥಿಂಕಿಂಗ್. ಸಿನಿಮಾ ಹೆಸರೇನು ಸರ್? ಆಮೇಲೆ ಹೇಳ್ತೀನಿ. ಈಗಲೇ ಹೇಳಿ ಸರ್. ಆಮೇಲೆ ಹೇಳ್ತೀನಿ ಸರ್, ಈಗಲೇ ಹೇಳಿ ಸರ್. ಚಿಕ್ಕ ಯಜಮಾನ್ರೆ, ಸಿನಿಮಾ ಹೆಸರು ಆಮೇಲೆ ಹೇಳ್ತೀನಿ ಅಂತ ಹೇಳಿ. ಅದು ದೊಡ್ಡ ಯಜಮಾನ್ರೆ, ನಾನು ಆ ಸಿನಿಮಾದಲ್ಲಿ ಅಣ್ಣನ ಮುದ್ಕಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಡೈರೆಕ್ಟ್ರು ಹೇಳ್ದಾಗೆ ಲೀಲಾ ಚಲವಾಗಿ ಆಕ್ಟ್ ಮಾಡಿದೆ. ಡೈರೆಕ್ಟ್ರು ಸಬಾಸ್ ಅಂದ್ರು. ಅಷ್ಟೊಂದು ಚೆನ್ನಾಗಿ ಆಕ್ಟ್ ಮಾಡಿದ್ರಾ? ಅಯ್ಯೋ ಯಜಮಾನ್ರೆ, ಒಂದು ಝಲಕ್ ಬಿಡ್ಲಾ? ಅವು ಎರಡು ಕೊಡ್ತೀನಿ ಅಂದ್ಲಂತೆ, ನೋನು ಹ್ಞೂ ಅನ್ನಂತೆ. ಮಕ್ಳೇ ದೊಡ್ಡ ಅಂದ್ರೆ ಏನು ಮಾವು ಕಿತ್ತಂಗ?